ಬರೆದಂಥದ್ದು ಇದು. ಅವರು ಫಾರಿನ್ನಲ್ಲಿ ನಾಟಕಕ್ಕೋಸ್ಕರ ಕ್ಯಾಂಪ್ ಮಾಡಿದ್ದಾರೆ 1.5 months. ಇಲ್ಲಿ ನಡೀತಾ ಇದೆ. ಜುಲೈ ತಿಂಗಳಲ್ಲಿ ಮತ್ತೊಂದು ಪತ್ರಿಕಾಗೋಷ್ಠಿ ಇದೆ, ಅವತ್ತು ಜಾಯಿನ್ ಆಗ್ತಾರೆ. ಇದು ಚಿತ್ರ ಹಿಂದೆ ಒಂದ್ಸರಿ ಪತ್ರಿಕಾಗೋಷ್ಠಿಯಲ್ಲಿ ನಾನು ವಿವರಣೆ ಕೊಟ್ಟಿದ್ದೆ. ಇಂಡಿಯಾ ಬಾಂಗ್ಲಾ ವಾರ್ ಬ್ಯಾಕ್ ಡ್ರಾಪ್ ನಲ್ಲಿ ನಡೆದಂತ ಕಥೆನ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ನಾವು ಮಾಡಿರುವಂತದ್ದು. ಚಾರ್ಲ್ಸ್ ಡಿಕನ್ಸ್ ಅವರ ಕಥೆನ, ಸಣ್ಣ ಕಥೆನ ಆಧಾರ ಮಾಡಿ ನಮ್ಮ ನೇಟಿವಿಟಿಗೆ ಹೊಂದಿಸ್ಕೊಂಡು ನಾವು ಇದನ್ನ ಸಿದ್ಧಪಡಿಸಿದ್ದೀವಿ. ಒಂದು ಸಿಗ್ನಲ್ ಮ್ಯಾನ್ ಆಗಿ ಅಂದ್ರೆ ಸ್ಟೇಷನ್ ಮಾಸ್ಟರ್ಗೆ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬರೇ ಒಂದು ಲೋನ್ಲಿ ಜಾಗದಲ್ಲಿ, ಅಂದ್ರೆ ಯಾವ ಪ್ರಯಾಣಿಕ ಹತ್ತುದಿಲ್ಲ ಇಳಿಯೋದಿಲ್ಲ ಅಂತ ಜಾಗದಲ್ಲಿ ಕೆಲಸ ಮಾಡ್ತಿರ್ತಾರೆ. 20 ವರ್ಷಗಳ ಕಾಲ ಸತತವಾಗಿ ಕೆಲಸ ಮಾಡಿ ಯಾರು ಸಂಪರ್ಕ ಇಲ್ದೇನೆ ಲೋನ್ಲಿನೆಸ್ ನಲ್ಲಿ ಆತನೇ ಆದ ತಾನು ಗೊತ್ತಿಲ್ಲದಂಗೆನೆ ಆತ ಬದಲಾವಣೆ ಆಗಿರ್ತಾನೆ. ಆ ಗೊಂದಲದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿರ್ತಾನೆ. ಅದರಿಂದ ಹೇಗೆ ಬಿಡುಗಡೆ ಮಾಡ್ತಾನೆ, ಯಾವ ರೀತಿ ರಾಷ್ಟ್ರಕ್ಕೆ ಯಾವ ರೀತಿ ಅವನ ಕಾಂಟ್ರಿಬ್ಯೂಷನ್ ಆಗುತ್ತೆ, ಅಥವಾ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಯಾವ ಕಾಂಟ್ರಿಬ್ಯೂಷನ್ ತೋರಿಸೋದೇ ಚಿತ್ರದ ಮುಖ್ಯ ಉದ್ದೇಶ ಆಗಿರೋದು. ಇದನ್ನ ನಾವು ಊಟಿ ಅಂತ ಜಾಗದಲ್ಲಿ ವಿಶೇಷವಾದಂತ ತಂಡನ, ಬಹಳ ಪ್ರಬುದ್ಧವಾದಂತ ತಂಡನ ಕಟ್ಕೊಂಡು ಚಿತ್ರೀಕರಣ ಮಾಡಿದ್ದೀವಿ. ಜೊತೆಗೆ ಅದ ನಂತರ ಕರ್ನಾಟಕದಲ್ಲಿ ಕೊಟ್ಟಿಗೆಹಾರ, ಚಿಕ್ಕಮಗಳೂರು, ಮಂಗಳೂರು ಸುತ್ತಮುತ್ತ ಮತ್ತೆ ಬೆಂಗಳೂರು ಈ ಜಾಗದಲ್ಲಿ ಇದನ್ನ ಚಿತ್ರೀಕರಣ ಮಾಡಿದ್ದೀವಿ. ನಮ್ಮ ಈ ಚಿತ್ರಕ್ಕೆ ಈ ಕಥೆನ ನಾನು 1974ನಲ್ಲಿ ನಾಟಕ ಮಾಡಿದ್ದೆ. ನಾನು ಬರಗೂರು ರಾಮಚಂದ್ರಪ್ಪ ಅವರ ನಿರ್ದೇಶನದಲ್ಲಿ ಈ ನಾಟಕ ಆಗಿತ್ತು. ಅದನ್ನು ಪಿಕ್ಚರ್ ಮಾಡಬೇಕು ಅಂತ ನಾನು ಬಹಳ ವರ್ಷಗಳ ನಂತರ ಅಂದ್ಕೊಂಡಿದ್ದು. ನಾನು ಅದಕ್ಕೆ ಕಾಲ ಕೂಡ ಬಂದಿಲ್ಲ. ಯಾರ ಹತ್ರ ನಾನು ಕಥೆಗಳ ಪ್ರಸ್ತಾಪ ಮಾಡಿದಾಗ ಯಾರು ಮುಂದೆ ಬರ್ತಿರಲಿಲ್ಲ. ಕಾರಣ ಏನಂತಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಅಷ್ಟು ದುಡ್ಡು ಕಟ್ಟಬೇಕಾಗಿತ್ತು. ನಾನು ಪ್ರಕಾಶ್ ಬೇವಡಿ ಸರ್ ಹತ್ರ ಇತ್ತು, ಒಂದು ಕಥೆ ಇದೆ ಸರ್, ಸ್ಕ್ರಿಪ್ಟ್ ಮಾಡೋಣ, ಪ್ರೊಡ್ಯೂಸರ್ ಮೇಲೆ ನೋಡೋಣ ಅಂತ ಅಂದಾಗ ಕಥೆ ಕೇಳಿ ಇಷ್ಟಪಟ್ಟು ನಾವಿಬ್ರು ಕೂಡ ಸ್ಕ್ರಿಪ್ಟ್ ಮಾಡಿದ್ವಿ. ನಾನು ತುಂಬಾ ವರ್ಷದಿಂದ ಗೆಳೆಯರು ನನ್ನ ದಾಟು ಪಿಕ್ಚರ್ಗೆ ಪ್ರೊಡ್ಯೂಸರ್ ಆಗಿದ್ರು, ವೆಂಕಟೇಶ್ ಪ್ರಸಾದ್ ಸರಿ ಕಥೆ ಹೇಳಿದೆ. ಇಲ್ಲ ನನಗೊಬ್ರು ಗೆಳೆಯರಿದ್ದಾರೆ, ಅವ್ರ ಹತ್ರ ಒಂದ್ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಗಣೇಶ್ ಪ್ರಭು ಸರ್ ಹತ್ರ ಕರ್ಕೊಂಡು ಹೋಗಿ ಕಥೆ ಹೇಳಿದಾಗ ಅವರು ಒಂದೇ ಸರಿ ಕೇಳಿದ ಒಂದು 10 ನಿಮಿಷನೂ ಟೈಮ್ ಕೊಡ್ದೇನೆ ಮಾಡೋಣ ಅಂತ ಹೇಳಿದ್ರು. ಕಾರಣ ಏನಂತಂದ್ರೆ ಯಾವ ಈ ಕಥೆ ಮಾಡಕ್ಕೆ ಹಿಂದೆ ಮುಂದೆ ಬರ್ತಾ ಇಲ್ಲ ಅಂತಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಕಟ್ಟಬೇಕಾದಂತ ಒಂದು 45 ಲಕ್ಷ ರೂಪಾಯಿ ಕಟ್ಟಕ್ಕೆ ಯಾರು ಸಿದ್ಧ ಇರಲಿಲ್ಲ. ನಾವು ಆರ್ಟ್ ಫಿಲಮ್ಸ್ ಮಾಡ್ತಕ್ಕಂಥವ್ರು ಆ ಬಜೆಟೇ ಬಹಳ ದೊಡ್ಡದಾಗ್ತದೆ. ಅದನ್ನ ನಾವಿನ್ನೂ ಕಂಟ್ರೋಲ್ ಅಂತ ಹೇಳಿದಾಗ ಇಲ್ಲ ಇದು ಖರ್ಚಾಗುತ್ತೆ ಅಂತ ಮುಂದೆ ಒಂದು ಮಾಡಿದವರು ಗಣೇಶ್ ಬಾಬು ಸರ್ ಇಲ್ಲಿದ್ದಾರೆ. ಗಣೇಶ್ ಬಾಬು ನಿರ್ಮಾಪಕರು. ಅದಕ್ಕೆ ಬೆನ್ನೆಲುಬು ನಿಂತ್ಕೊಂಡವರು ವೆಂಕಟೇಶ್ ಪ್ರಸಾದ್. ಮತ್ತೆ ಇದಕ್ಕೆ ಅವರ ತಂಡ ಬಹಳ ವಿಶೇಷವಾದಂಥ ತಂಡ ವೆಂಕಟೇಶ್ ಪ್ರಸಾದ್ ಅವ್ರದ್ದು. ಅವರ ಟೀಮ್ ಮಾಲತೇಶ್ ಪ್ರಸಾದ್ ಇರ್ಬೋದು, ಸುಷ್ಮಾ ಇರ್ಬೋದು, ಅರುಣ್ ಇರ್ಬೋದು, ಇನ್ನು ಬಹಳಷ್ಟು ಜನ ಸ್ನೇಹಿತರು ಇದಕ್ಕೆ ದುಡ್ದಿದ್ದೀವಿ. ನಮ್ಮ ಈ ಚಿತ್ರಕ್ಕೆ ನಾನು ಮೊದಲಿಂದನೂ ಯಾವುದೇ ಚಿತ್ರ ಮಾಡಿದ್ರು ಕ್ಯಾಮ್ರಾಮನ್ ಬಗ್ಗೆ ಬಹಳ ಪರ್ಟಿಕ್ಯುಲರ್ ಆಗಿರ್ತೀನಿ. ಇವರೇ ಬೇಕು ಅಂತೀನಿ. ಅವ್ರು ಸಿಕ್ಲಿಲ್ಲ ಅಂತಂದ್ರೆ ಸ್ಪಾಟಲ್ಲಿ ಒದ್ದಾಡ್ತಾ ಇರ್ತೀನಿ. ನಾನು ಫಸ್ಟ್ ಹೆಸರು ಬಂದುತ್ತಾನೆ ನನಗೆ ಯಾವಾಗಲೂ ಜ್ಞಾಪಕ ಮಾಡ್ಕೊಳ್ಳೋದು. ಪ್ರತಿ ಪ್ರೆಸ್ ಮೀಟ್ ಅಲ್ಲಿ ನಿಮಗೂ ಗೊತ್ತಿದೆ, ಎಸ್ ರಾಮಚಂದ್ರ ಐತಲ್ ಅವ್ರು ನಾನು ಯಾವಾಗಲೂ ಜ್ಞಾಪಕ ಮಾಡ್ಕೊಳ್ತೀನಿ. ಯಾಕೆಂತಂದ್ರೆ ಅವ್ರ ಹತ್ರ ನಾನು ಮಾಡಿದಂಥ ಕೆಲಸದಲ್ಲಿ ಕಲ್ತಂತ ಇರ್ಬೋದು, ಮತ್ತೊಂದಿರ್ಬೋದು, ಬಹಳ ನೆನಪು ಮಾಡ್ತಾ ಇದ್ದೆ. ಒಂದು ಚಿತ್ರಕ್ಕೆ ಕ್ಯಾಮ್ರಾಮನ್ನು ಎಷ್ಟು ಮುಖ್ಯ, ಅದು ನಿಜವಾಗ್ಲೂ ಅದನ್ನ ಕಥೆನ ಪ್ರಮೋಟ್ ಮಾಡೋದು ಛಾಯಾಗ್ರಾಹಕರು. ಇದಕ್ಕೆ ನಾನು ಇದು ಮಾಡಿದಾಗ ನಮ್ಮ ಶೇಖರ್ ಚಂದ್ರನ್ನ ಹೆಂಗೆ ನನ್ನ ಆತ್ಮೀಯ ಸ್ನೇಹಿತರು ಕರೆಯುತ್ತಿದೆ, ಕಮರ್ಷಿಯಲ್ ಫಿಲ್ಮ್ ಡೈರೆಕ್ಟ್ರು ನಂಬರ್ ಡೇಟ್ ಬರ್ತಾರೆ ಇವು ಅಂತ ಹೇಳ್ಬಿಟ್ಟು ಅವ್ರು ಕೇಳಿದೆ. ಕತೆ ಕೇಳ್ಸಕ್ಕೆ ನಾನು ಹೆಸರು ನಾನು ಮಾಡ್ಕೊಡ್ತೀನಿ ಬಿಡಿ ಅಂತ ಹೇಳಿದ್ರು. ಬಹಳ ಪ್ರೀತಿಪೂರ್ವಕ ಒಂದು ಮಾಡಿಕೊಟ್ರು. ಶೇಖರ್ ಚಂದ್ರ ಇಲ್ಲಿ ಬಂದಿದೆ, ಅವರದಕ್ಕೆ ಕ್ಯಾಮ್ರಾಮನ್ನು. ಆಮೇಲೆ ಈ ಒಂದು ಅದ್ಭುತವಾದಂತ ನೀವು ಚಿತ್ರ ನೋಡೋದು ಗೊತ್ತಾಗುತ್ತೆ ಹೇಗೆ ಒಂದು ರೈಲ್ವೆ ಸ್ಟೇಷನ್ 2 ಟನಲ್ಗಳ ಮಧ್ಯೆ ಓಡಾಡಕ್ಕೆ ಕಷ್ಟ ಇರೋದ ಜಾಗದಲ್ಲಿ ರೈಲ್ವೆ ಸೆಟ್ ನ 71ರ ಘಟಕ್ಕೆ ಹೋಗ್ಬಿಟ್ಟು ಸೆಟ್ ಮಾಡಿದವರು ಸಂತೋಷ್ ಪಾಂಚಾಲ್ ಅಂದ್ಬಿಟ್ಟು ಬರಬೇಕಾಗಿತ್ತು. ಅವರು ಕಾರಣದಿಂದ ಬಂದಿಲ್ಲ, ಗೊತ್ತಿಲ್ಲ ಎಲ್ಲಿದ್ದಾರೆ ಅಂದ್ಬಿಟ್ಟು. ಬಹಳ ಅದ್ಭುತವಾದಂತ ನಮ್ಮ ಕನ್ನಡದವರು. ನಾನು ಖಂಡಿತವಾಗ್ಲೂ ಬಹಳ ಹೆಮ್ಮೆ ಪಡ್ತೀನಿ. ಅಷ್ಟು ಅದ್ಭುತವಾಗಿ ಇಡೀ ರೈಲ್ವೆ ಡಿಪಾರ್ಟ್ಮೆಂಟೇ ಬಹಳ ದಂಗು ಬಿಡಬಿಡ್ತು ಅದನ್ನು ನೋಡ್ಬಿಟ್ಟು. ಸಂತೋಷ್ ಪಾಂಚಾಲ್ ಅಂತ ಅವರು ಕೆಲಸ ಮಾಡಿದ್ದಾರೆ. ಇದಕ್ಕೆ ಓಸು ಬಚ್ಚನ್ ಅಂತ ಅಂದ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ನಮಗೆ ನನ್ನ ದಾಟು ಪಿಕ್ಚರ್ನಲ್ಲಿ 2006ರಲ್ಲಿ ನಾನು ಮಾಡಿದಾಗ ನಾನು ಆ ದಿನಗಳಲ್ಲಿ ಸೀರಿಯಲ್ಸು, ಸಣ್ಣ ಶಾರ್ಟ್ ಫಿಲ್ಮ್ ಎಲ್ಲ ಮಾಡ್ತಿದ್ದೆ. ಅಷ್ಟು ಪರಿಚಯ ಇರಲಿಲ್ಲ.
ಬಟ್ ನಾಟಕದ ರಂಗಭೂಮಿಯಲ್ಲಿ ಇದ್ದರಿಂದ ರಾಜೇಶ್ ನಾಟಕ ಅವ್ರ ಪರಿಚಯ ಇತ್ತು. ಅವ್ರಿಗೆ ನನ್ನ ಪಿಕ್ಚರ್ ಮಾಡಿದಾಗ ಅದು ಬಹಳ ವಿಶಿಷ್ಟವಾದ ಪಿಕ್ಚರು. ಇವತ್ತಿಗೂ ಡಿಸ್ನಿ ಹಾಟ್ ಸ್ಟಾರ್ ಅಲ್ಲಿ ಬಹಳ ಪ್ರಮುಖವಾದ ಇದರಲ್ಲಿ ಇದಾಗ್ತಿದೆ. ರಾಜೇಶ್ ಅವರು ನನ್ನ ಇದು 3ನೇದು 4ನೇ ಪಿಕ್ಚರ್ ಗೊತ್ತಿಲ್ಲ. ಇನ್ನೊಂದು ಪಿಕ್ಚರ್ ಇಲ್ಲೇ ಕೇಳ್ತಾ ಇದ್ದೆ, ಕತೆ ಹೇಳ್ತಾ ಇದೆ, ಸರ್ ಸ್ವಲ್ಪ ಹೊಟ್ಟೆ ಸಣ್ಣ ಮಾಡ್ಕೊಡ್ರಿ ಸರ್, ಪಿಕ್ಚರ್ ಕಾಯ್ತಾ ಇದೆ ಅಂದ್ಬಿಟ್ಟು ಹೇಳ್ತಿರಲಿಲ್ಲ, ಸೀರಿಯಲ್ಗೋಸ್ಕರ ಮಾಡ್ಕೊಟ್ಟಿರೋದು, ನೀವು ಹೇಳಿ ಸರ್ 6 ತಿಂಗಳು ಮುಂಚೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಆ ಹೊಟ್ಟೆ ಕಡಿಮೆ ಹಚ್ಕೊಂಡು ಮುಂದೆ ಚಿತ್ರ ಮಾಡ್ತೀನಿ ನಾನು. ಸರ್ ರಾಜೇಶ್ ಅವರು ಈ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರ ಇತ್ತು ಸರ್, ದಯಮಾಡಿ ಮಾಡಬೇಕು ಅಂತಂದೆ. ಸರ್ ಡೇಟ್ ಹೇಳಿ ಸರ್ ಅಂತ ಹೇಳಿದ್ರು, ಕಥೆನ ಕೇಳಿ ಮಾಡಿದ್ದಾರೆ, ಅವರು ಬಂದಿದ್ದಾರೆ. ಸೊ ನಮ್ಮದೊಂದು ತಂಡ ಈಗ ಕಲಾತ್ಮಕ ತಂಡಗಳಲ್ಲಿ ನಿಜವಾಗಲೂ ಬಹಳ ರೀತಿ ಕಷ್ಟ ಆಗ್ತದೆ. ಒಬ್ಬ ಟೆಕ್ನಿಷಿಯನ್, ನಾವು ಒಬ್ಬ ಪ್ರತಿಯೊಬ್ಬ ನಿರ್ದೇಶಕನ ಒಂದು ಕನ್ಸಿರ್ತದೆ, ಇಂಥ ಮ್ಯೂಸಿಕ್ ಡೈರೆಕ್ಟರ್ ಬೇಕು, ಈ ತರ ಕಲಾವಿದರು ಬೇಕು, ಈ ತರ ಲೊಕೇಶನ್ ಬೇಕು ಅಂತ. ಅದೆಲ್ಲಕ್ಕೂ ಫುಲ್ ಮಾಡಿದವರು ನಮ್ಮ ಗಣೇಶ್ ಅವರು, ಮತ್ತೆ ಅದಕ್ಕೆ ಬೆನ್ನೆಲ್ ನಿಂತ್ಕೊಂಡ್ರು ವೆಂಕಟೇಶ್ ಅವರಿಗೆ. ಆಸ್ ಎ ಡೈರೆಕ್ಟರ್ ಆಗಿ, ನಿರ್ದೇಶಕನಾಗಿ ನಾನು ಇದೊಂದು 40 ವರ್ಷಗಳ ಕನಸಿನ ಒಂದು ತರೋಕೆ ಅವಕಾಶ ಮಾಡೋದಕ್ಕೆ ನಿಮ್ಮ ಮೀಡಿಯಾ ಮುಂದೆ ಪ್ರಶ್ನೆ ಬಂದೆ. ನಾನು ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಚಿತ್ರನ ಇದನ್ನ ಈಗಾಗಲೇ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಪಿಕ್ಚರ್ ಸ್ಕ್ರೀನಿಂಗ್ ಆಗಿದೆ, ಏಷ್ಯನ್ ಕ್ಯಾಟಗರಿ ಆಯ್ಕೆ ಆಗಿತ್ತು. ತದನಂತರ ಚೆನ್ನೈ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಹೋಗಿತ್ತು, ಬಾಂಬೆ ಇಂಟರ್ನ್ಯಾಷನಲ್ ಫೆಸ್ಟಿವಲ್, 2 ಫೆಸ್ಟಿವಲ್ಗೆ ಭಾಗವಹಿಸಿತ್ತು. ಬಹಳ ವಿಶೇಷವಾದಂತ ಸಂತೋಷ ಸುದ್ದಿ ಅಂತಂದ್ರೆ, ನಾವು ಇಂಡಿಯಾ ಬಾಂಗ್ಲಾ ಪೌಡರ್ ಸಬ್ಜೆಕ್ಟ್ ಇರ್ತಕ್ಕಂಥ ಸಬ್ಜೆಕ್ಟ್ ಬಾಂಗ್ಲಾದೇಶದಲ್ಲಿ ಇದು ಸ್ಕ್ರೀನ್ ಆಗಿ ಬೆಸ್ಟ್ ಫೀಚರ್ ಫಿಲ್ಮ್ ಅವಾರ್ಡ್ ಬಂತು. ಅದು ಬಹಳ ಸಂತೋಷವಾದಾಯಿತು. ನಿರ್ಮಾಪಕರು ಹೋಗಿ ರಿಸೀವ್ ಮಾಡ್ಕೊಂಡ್ಬಂದ್ರು. ಸರ್ ನಿರ್ಮಾಪಕರು ಸರ್ ಅಲ್ಲಿ ಒಬ್ರು ಆರ್ಗನೈಸರ್ಸ್ ನನ್ನ ಪ್ರೆಸ್ ನೋಟ್ಗೆ ಫೋನ್ ಮಾಡಿದ್ರು ನನಗೆ, ಅಲ್ಲಿಂದ ಒಬ್ರು. ಅವ್ರು ಹೇಳಿದ್ರು, ಅಲ್ಲಿ ಒಬ್ಬ ಜೂರಿ ಚಿತ್ರ ನೋಡಿ ತುಂಬಾ ಹತ್ಬಿಟ್ರಂತೆ ಸ್ಟೇಜ್ ಮೇಲೆನೆ. ಯಾಕಂದ್ರೆ ಬಾಂಗ್ಲಾದೇಶದ ಬ್ಯಾಕ್ಡ್ರಾಪ್ನ ರೀಕಾಲ್ ಆಯ್ತಾ ಸರ್ ನೋಡ್ಬಿಟ್ಟು ಅಂತ ಅಂದ್ಬಿಟ್ಟು. ಅದನ್ನ ನಾವು ಈ ಚಿತ್ರನ ನಾವು ನಮ್ಮ ವಿಶೇಷವಾಗಿ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಕಲಿಸ್ಬೇಕು ಅನ್ನೋ ಆಸೆ ಇದೆ ಅದನ್ನ. ಸೊ ಅದಕ್ಕೋಸ್ಕರ ಒಂದು ದಿನಾಂಕನ ಗೊತ್ತು ಮಾಡಿದ್ದಾರೆ ನಿರ್ಮಾಪಕರು. ಸೊ ಆ ದಿನಗಳನ್ನು ಇದು ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಇದಕ್ಕೆ ಚಿತ್ರಕ್ಕೆ ಸಂಬಂಧಪಟ್ಟಂತ ಟೀಸರ್ಸ್, ಸಾಂಗ್ ರಿಲೀಸ್ ಅನ್ನ ಮುಂದಿನ ತಿಂಗಳಲ್ಲಿ ನಾವು ಇನ್ನೊಂದು ಪ್ರೆಸ್ ಮೀಡಿಯಾದಲ್ಲಿ ಒಂದು ಇದು ಇಟ್ಕೊಂಡು ನಮ್ಮ ಬಿಡುಗಡೆ ಮಾಡ್ತೀವಿ. ಫಾರ್ವರ್ಡ್ ಬೈ ಫಿಲಮ್ ಅಂತ ಅನ್ಕೊಂಡಿದ್ದೀವಿ ನಾವೆಲ್ಲ. ಸೊ ಇದಕ್ಕೆ ನನ್ನ ಬಹುಶಃ ನಾನು ಚೈತ್ರ ಚಿಗುರಲ್ಲಿ 1980 ಮಾಡೋದಲ್ಲ, ಆಗ್ಲಿಂದನೂ ನನಗೆ ಮಾಧ್ಯಮ ಮಿತ್ರರು ನನಗೆ ಇದಕ್ಕೆ ಮೀರಿ ನನಗೆ ಪ್ರಮೋಷನ್ ಮಾಡಿ ಸಹಕಾರ ಕೊಟ್ಟಿದ್ದಾರೆ. ಈ ಪಿಕ್ಚರ್ಗೂ ಕೂಡ ನೀವು ಅದೇ ರೀತಿ ನನ್ನ ಈ ಚಿತ್ರಕ್ಕೆ ಪ್ರಮೋಷನ್ಸ್ ಮತ್ತೊಂದು ಮಾಡ್ಕೊಡ್ಬೇಕು ಅಂತ ವಿನಯ ಹೋಗಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಆಕ್ಚುಲಿ ಬ್ಯಾಂಗ್ಳೂರು ಫಿಲ್ಮ್ ಫೆಸ್ಟಿವಲ್ ಆದಾಗ ಅದಕ್ಕೂ ಮುಂಚೆ 2-3 ಸತಿ ನನ್ನ ಪ್ರದರ್ಶನ ಇದ್ದಾಗ ಕರೆದ್ರು, ನನಗೆ ಬರೋಕ್ಕಾಗಲಿಲ್ಲ. ಈ ಸತಿ ಕಟ್ಟಿಟ್ಟಾಗ ಆಜ್ಞೆ ಮಾಡಿದ್ರು ಬರಲೇಬೇಕು ಅಂತ. ಅಂದ್ರೆ ಬರ್ಬೇಕಾಗಿತ್ತು. ನಾನು ಇನ್ನೂ ನೋಡಿಲ್ಲ. ನನ್ನ ಹೆಂಡತಿ ನನ್ನ ಮಗಳು ಬಂದು ಸಿನಿಮಾ ನೋಡಿದ್ರು. ಅವರು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಅಂಡ್ ಸರ್ ಅವಾಗಲೇ ಹೇಳ್ತಾ ಇದ್ರು, ನನ್ನ 2-3 ಸಿನಿಮಾ ಮಾಡಿದ್ದಾರೆ ಅಂತ. ಸುಮ್ಮನೆ ಹೇಳಿದೆ, ಯಾವತ್ತು ಡೇಟ್ ಹೇಳಿದ್ದೆ, ಅದೊಂದು ಕಂಫರ್ಟ್ ಝೋನ್. ಅದು ಅಂದ್ರೆ ಅವರ ಟೇಸ್ಟ್ ನನಗೆ ಗೊತ್ತು, ಅವ್ರು ಮಾಡೋ ಸಿನಿಮಾ ಇಂಥದ್ದು ಅಂತ ನನಗೆ ಗೊತ್ತು. ಅದ್ರ ಮೇಲೆ ಗೆಳೆಯ ವೆಂಕಟೇಶ್ ಪ್ರಸಾದ್, ಒಂದು ಥಿಯೇಟರ್ ಗ್ರೂಪ್. ವೆಂಕಟೇಶ್ ಪ್ರಸಾದ್ ನನಗೆ ಬಹಳ ಒಂದು 15-20 ವರ್ಷದ ಪರಿಚಯ. ಸೊ ಎಲ್ಲರ ಅಭಿರುಚಿ ಗೊತ್ತಿರೋದ್ರಿಂದ ನನಗೆ ಸಿನಿಮಾ ಒಪ್ಕೊಳ್ಳೋದಕ್ಕೆ ತುಂಬಾ ಏನು ಹಿಂಜರಿಕೆ ಆಗಲಿ, ಕತೆ ಹೇಳಿ ಏನ್ ಮಾತಾಡ್ತೀನಿ, ಏನ್ ಮಾಡ್ತೀನಿ ಅಂತೆಲ್ಲ ಅರ್ಥದಿಂದ ಕೇಳ್ತಾ ಯಾವ ಪ್ರಮೇಯವೂ ಇರಲಿಲ್ಲ ನನಗೆ. ಸೊ ಹಾಗಾಗಿ ಬಹಳ ಖುಷಿಯಿಂದ ಒಪ್ಕೊಂಡೆ. ಬಟ್ ನನಗೆ ನಿಜವಾಗ್ಲೂ ತುಂಬಾ ಆಕ್ಟರ್ಗೆ ಒಂದಷ್ಟು ಮೆಕ್ಯಾನಿಕಲ್ ಆಗಿ ನಾವು ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಬಟ್ ಈ ಸಿನಿಮಾ ಎಸ್ಪೆಷಲಿ ಬಹಳ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು. ಅಂದ್ರೆ ಸಾರ್ ಹೇಳಿದಾಗೆ ಟ್ರೈನ್ ಹೈರ್ ಮಾಡೋದು, ಮತ್ತೆ ಅದಕ್ಕೊಂದು ದುಡ್ಡು ಕೊಟ್ಟಿರ್ತಾರೆ, ಬಹಳ ದೊಡ್ಡ ಅಮೌಂಟ್ ಕೊಟ್ಟಿರ್ತಾರೆ. ಎಷ್ಟು ಕ್ಲಿಷ್ಟವಾಗಿತ್ತು ಅಂತ ಹೇಳಿದ್ರೆ, ಮಳೆ ಬರ್ತಿತ್ತು ಆ ಟೈಮ್ನಲ್ಲಿ. ಮಳೆ ನಿಲ್ಬೇಕು, ಮಳೆಯಲ್ಲಿ ಶೂಟ್ ಮಾಡಕ್ಕಾಗಲ್ಲ. ಅಂಡ್ ಸರ್ ಹೇಳಿದಾಗೆ 2 ಸುರಂಗಗಳ ಮಧ್ಯ ಅದನ್ನ ಒಂದು ಸೆಟ್ ಹಾಕಿದ್ರು, ರೈಲ್ವೆ ಪ್ಲಾಟ್ಫಾರ್ಮ್ ತರದೊಂದು ಸೆಟ್. ನಾನು ಗಾರ್ಡ್ ಪಾತ್ರವನ್ನು ಮಾಡಿದ್ದೀನಿ, ಮಾರ್ಟಿನ್ ಅಂತ. ಸೊ ಅದ್ರ ಮಧ್ಯೆ ನಾನು ನನ್ನ ಮತ್ತೆ ಪ್ರಕಾಶ್ ಬೆಳವಾಡಿ ಸಂಬಂಧ ಏನು, ನಮ್ಮ ಮಾತುಕತೆಗಳೇನು, ಇದೆಲ್ಲವೂ ನಡೆಯುತ್ತೆ. ನಾನು ಸ್ಟೇಷನ್ ಇಳಿಯೋದು ಬಹಳ ಲೇಟರ್ ಸ್ಟೇಜ್ ಅಲ್ಲಿ, ಅದ್ರ ನಡುವೆ ಒಂದು 2 ಸೀನ್ ನಡೆಯುತ್ತೆ. ಅದು 2 ಟ್ರೈನ್ ಹೋಗ್ತಾ ಇರುತ್ತೆ, ಅದ್ರ ನಡುವೆ ನಡಿಬೇಕು. ಇದರ ಮಧ್ಯೆ ಏನಂದ್ರೆ, ಊಟಿ ಅನ್ನೋದ್ರಿಂದ ಏನ್ ಟ್ರೈನ್ ಹೋಗುತ್ತೆ ಅದು ಅವ್ರದ್ರಲ್ಲಿ ಯಾವುದೇ ವ್ಯತ್ಯಾಸ ಇರಲಿಲ್ಲ. ಅದೇನ್ ಶೆಡ್ಯೂಲ್ ಟ್ರೈನ್ ಇತ್ತು ಅದು ನಡೀತಾನೆ ಇತ್ತು. ನಮ್ ಸಮಸ್ಯೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅದು ಹೊರಡುತ್ತೆ ಅಂತ ಅಲ್ಲಿಂದ ಅನೌನ್ಸ್ ಮಾಡಿದ್ಮೇಲೆ ಅರ್ಧ ಗಂಟೆ ಮುಂಚೆ ನಾವು ಶೂಟಿಂಗ್ ನಿಲ್ಲಿಸಬೇಕು. ಬಿಕಾಸ್ ಅದು ಹೋಗಿ ಕ್ಲಿಯರೆನ್ಸ್ ಕೊಟ್ಟ ಮೇಲೆ ನಮ್ ಟ್ರೈನ್ ಹೊರಡಬೇಕು.
ಇದರ ನಡುವೆ ನಾವು 2 ಸೀನ್ ನಾವು ಯಾವಾಗ ರಿಹರ್ಸಲ್ ಮಾಡ್ತಾ ಇದ್ವಿ ಅದನ್ನ ಆಮೇಲೆ ಇಟ್ ವಾಸ್ ಅ ಲೈವ್ ಆಡಿಯೋ, ಸೌಂಡ್ ಬರ್ತಾ ಇರುತ್ತೆ, ಇಂಜಿನ್ ಸೌಂಡ್, ರೈಲ್ವೆ ಇಂಜಿನ್ ಸೌಂಡ್ ಬರ್ತಾ ಇರುತ್ತೆ. ಇದರ ನಡುವೆ ನಾವು ಜೋರಾಗಿ ಮಾತಾಡಬೇಕು, ಅದು ಆಕ್ಟಿಂಗ್ ಬೇರೆ ಮಾಡಬೇಕು. ಇದು ಬಹಳ ಚಾಲೆಂಜಿಂಗ್ ಆಗಿತ್ತು ನಂಗೆ ಬಹಳ ಖುಷಿ ಆಯ್ತು ನನಗೆ. ಅಂದ್ರೆ ಕರೆಕ್ಟ್ ಈ ತರದ್ದು ನಿಜವಾಗ್ಲೂ ಚಾಲೆಂಜಿಂಗ್ ಕೆಲಸ ಅಂತ ಒಬ್ಬ ನಟನಿಗೆ. ಸೊ ಐ ಥೋರಲಿ ಎಂಜಾಯ್ಡ್. ಪ್ರಾಯಶಃ ನೀವು ಕರೀತಿದ್ರೆ ಮಿಸ್ ಮಾಡ್ಕೋತಾ ಇದ್ದೆ ವೆಂಕಟೇಶ್ ಅಂಡ್ ಸರ್. ಥ್ಯಾಂಕ್ ಯು ನನಗೆ ಈ ತರದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸಣ್ಣ ಪಾತ್ರ ಅಂತ ಹೇಳಿದ್ರು, ಸಣ್ಣ ಪಾತ್ರ ಅಲ್ಲ, ಇರೋದೇ 3-4 ಪಾತ್ರ, ಆದ್ರೂ ನಾನು ಒಂದು ಮೇಜರ್ ಪಾತ್ರನೇ. ಸೊ ಥ್ಯಾಂಕ್ ಯು. ಈ ತರದ ಪುಟ್ಟ ಪಾತ್ರಗಳನ್ನ ಯಾವಾಗ ಕೊಟ್ಟರು ಖಂಡಿತ ಮಾಡೋದಕ್ಕೆ ನನಗೆ ಆಸೆ ಆಗುತ್ತೆ, ಇಷ್ಟಪಡ್ತೀನಿ. ಚಾಲೆಂಜಿಂಗ್ ಆಗಿತ್ತು. ಗುಡ್ ಸಿನಿಮಾ. ಸರ್ ಹೇಳಿದಾಗೆ ಇಂಡಿಯಾ ಬಾಂಗ್ಲಾ ವಾರ್ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುವಂತ ಒಂದು ಸಿನಿಮಾ. ಐ ಥರಲಿ ಎಂಜಾಯ್ಡ್ ವಿತ್ ಮೈ ಫ್ರೆಂಡ್ಸ್ ಅಂಡ್ ಅದ್ಭುತವಾದ ಕ್ರೂ. ಇಲ್ಲಿ ವೇದಿಕೆ ಮೇಲೆ ಕೂತಿರೋದ್ರಲ್ಲಿ ಗಣೇಶ್ ಬಾಬು ಸರ್ ಇರ್ಬೋದು, ಮತ್ತೆ ಮೇಡಮ್ ಇರ್ಬೋದು, ಇವರಿಬ್ಬರನ್ನ ಬಿಟ್ಟು ಬೇಕಿದೆ ಎಲ್ಲರ ಜೊತೆ ನನಗೆ ಆತ್ಮೀಯವಾದ ಪರಿಚಯ ಇದೆ, ಎಲ್ಲರ ಕೆಲಸಗಳು ಗೊತ್ತಿದೆ ನನಗೆ. ಅಂಡ್ ನಮ್ಮ ಶೇಖರ್ ಚಂದ್ರ ಮಾತಾಡಂಗಿಲ್ಲ, ಏನ್ ಅದ್ಭುತವಾದ ಫೋಟೋಗ್ರಫಿ ಅಂಡ್ ಸೋ ಸೆನ್ಸಿಬಲ್. ಅಂದ್ರೆ ಯಾವುದೇ ಒಂದು ಸಿನಿಮಾಗೆ, ಅಂದ್ರೆ ರೆಗ್ಯುಲರ್ ಸೋ ಕಾಲ್ಡ್ ಕಮರ್ಷಿಯಲ್ ಸಿನಿಮಾ ಇರ್ಬೋದು ಅಥವಾ ವಾಟ್ ಎವರ್, ಈಗ ಸರ್ ಅಭಿರುಚಿ ಏನಿದೆ ಆ ಥರದ ಸಿನಿಮಾಗಳಿಗೂ ಎಲ್ಲದಕ್ಕೂ ಒಗ್ಗಿಕೊಳ್ಳೋ ಥರದ್ದು ಅಥವಾ ಎಲ್ಲದಕ್ಕೂ ತಯಾರಿಯಾಗಿ ಬರೋ ಥರದ ಒಂದು ಮನಸ್ಥಿತಿ. ನಂಗೆ ಬಹಳ ಖುಷಿ ಆಯ್ತು, ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅಂಡ್ ಗಣೇಶ್ ಬಾಬು ಸರ್, ಹ್ಯಾಟ್ಸ್ ಆಫ್ ಟು ಯುವರ್ ಎಫರ್ಟ್. ಸರ್ ಸತ್ಯ ಹೇಳಿದ್ದು, ಈ ಥರದ ಸಿನಿಮಾಗಳಿಗೆ ಧೈರ್ಯ ಮಾಡೋದು ಬಹಳ ಕಷ್ಟ. ಸೊ ನೀವು ಧೈರ್ಯ ಮಾಡಿದಿರಿ, ನಿಜವಾಗ್ಲೂ ಒಳ್ಳೆ ಸಿನಿಮಾಕ್ಕೆ ನೀವು ಧೈರ್ಯ ಮಾಡಿದಿರಿ ಅಂತ ನನ್ಗನ್ಸುತ್ತೇನೆ. ಅಂಡ್ ನಾನು ಅವಾಗ ಯಾರು ಮಾತಾಡುವಾಗ ಹೇಳ್ತಾ ಇದ್ದೆ, ಏನ್ ಆ ಥರ ಕಮರ್ಷಿಯಲ್ ಸಿನಿಮಾ, ಎಕ್ಸ್ಪೆರಿಮೆಂಟಲ್ ಸಿನಿಮಾ, ಪೀಟು ಪ್ರೇ ಆ ಥರದ್ದೆಲ್ಲ ಏನು ಸದ್ಯಕ್ಕಿಲ್ಲ ಅಂತ ಅನ್ಸುತ್ತೆ. ಆಫ್ಟರ್ ಎಸ್ಪೆಷಲಿ ಕರೋನಾ ತುಂಬಾ ಜನ ತುಂಬಾ OTT ಪ್ಲಾಟ್ಫಾರ್ಮ್ಸ್ಗೆ, ಸೀರೀಸ್ಗೆ ಎಕ್ಸ್ಪೋಸ್ ಆಗಿದ್ದಾರೆ. ಅದು ಜಿನ್ಸ್ ಬ್ರೇಕ್ ಆಗಿದೆ. ಇದು ಸೋಕಾಲ್ಡ್ ಬಿಗ್ ಹೀರೋಸ್ಗೆ ಕಮರ್ಷಿಯಲ್ ಸಿನಿಮಾ, 4 ಫೈಟು, 4 ಸಾಂಗು, ಓಕೆ, ಅವರ ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಿಟ್ರೆ ಅದರ್ವೈಸ್ ತುಂಬಾ ಕಂಟೆಂಟ್ ನ ಕೇಳ್ತಾ ಇದ್ದಾರೆ ಜನ ಇವತ್ತು. ಆ ನಿಟ್ಟಿನಲ್ಲಿ ಈ ಸಿನಿಮಾ ಬಹಳ ದೊಡ್ಡ ಕೆಲಸ ಮಾಡುತ್ತೆ ಅಂತ ನನಗೆ ಅನ್ಸುತ್ತೆ. ಪ್ರಕಾಶ್ ಬೆಳವಾಡಿ ಸರ್ ಮೇಕ್ಸ್ ಯು ಸೋ ಕಂಫರ್ಟಬಲ್. ನನಗೂ ಅಷ್ಟೇ, ನನ್ನ ಅವರ ಪರಿಚಯ ಬಹಳ ಹಳೆ 15-20 ವರ್ಷದ ಪರಿಚಯ. ಸೊ ಹಾಗಾಗಿ ನಂಗೆ ಬಹಳ ಖುಷಿ ಆಯ್ತು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದು. ಚಾನ್ಸ್ ಕೊಟ್ಟಿದ್ದಕ್ಕೆ ಬಹಳ ಥ್ಯಾಂಕ್ಸ್ ಅಂಡ್ ಒಳ್ಳೇದಾಗ್ಲಿ. ಅಂಡ್ ಅಗೈನ್ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಸಿನಿಮಾನ ಪ್ರಮೋಟ್ ಮಾಡಿ. ಏನೋ ಮತ್ತೆ ಒಂದು ಲೀನ್ ಪೀರಿಯಡ್ ನಡುವೆ ಒಂದಷ್ಟು ಸಿನಿಮಾಗಳೀಗ ಚಿಗುತ್ಕೋತಾ ಇದೆ. ಆ ಸಾಲಿನಲ್ಲಿ ಈ ಸಿನಿಮಾ ಕೂಡ ನಿಲ್ಲಿ, ಈ ಸಿನಿಮಾ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿದ್ದಾರೆ, ಇವತ್ತು ಫಾರಿನ್ ಇದ್ದಾರೆ, ಬಾಂಬೆಗೆ ಇರ್ತಾರೆ, ಇಲ್ಲ ಹೈದರಾಬಾದ್ ಇರ್ತಾರೆ. ಈ ನಡುವೆ ಅವರನ್ನ ಕೂಡಾಕಿ 15 ದಿವಸ, 20 ದಿವಸ ಅವರ ಡೇಟ್ ನ ತಗೊಂಡು ನಾವು ಚಿತ್ರೀಕರಣ ಮಾಡ್ತು. ಸೊ ನನಗೆ ಬಹಳ ಇನ್ನೊಂದು ಮುಖ್ಯವಾಗಿ ಆಗಲೇ ಹೇಳಿದೆ, ನಾನು ಯಾವುದೇ ಒಂದು ವರ್ಕ್ ಮಾಡಬೇಕಾದ್ರೆ ಕ್ಯಾಮ್ರಾಮನ್ ಬಹಳ ಮುಖ್ಯ ಆಗ್ತಾರೆ ಅಂತ ಅಂದ್ಬಿಟ್ಟು ನಾನು ಯಾವುದೆಲ್ಲ ಕ್ಯಾಮ್ರಾಮನ್ಗೂ ಕಥೆ ಹೇಳಿರ್ತೀನಿ, ಮತ್ತೆ ಕಥೆ ಮುಂಚೆ ಲೊಕೇಶನ್ ಕರ್ಕೊಂಡು ತೋರಿಸಿರ್ತೀನಿ, ಎಲ್ಲ ಮಾಡಿರ್ತೀನಿ. ನಾನು ಮಾತಾಡುವಾಗ್ಲೇನೆ ಕ್ಯಾಮ್ರಾಮನ್ ನನ್ನನ್ನ ಕಥೆನ, ನಾನು ಹೇಳ್ತಾ ಇರೋ ಲೊಕೇಶನ್ ಇಷ್ಟ ಆಗ್ತಾ ಇದೆಯಲ್ಲ ಅಂತ ಅಬ್ಸರ್ವ್ ಮಾಡ್ತೀನಿ. ಮಾತಾಡಕ್ ಹೋಗಲ್ಲ, ಅಲ್ಲೇ ಟ್ರೀಟ್ ಮಾಡಿರ್ತೀನಿ. ಅಲ್ಲಿ ಶಾರ್ಟ್ ಇಷ್ಟ ಆಗಲು ಅಷ್ಟೇನೆ. ಒಂದು ಪಿಕ್ಚರು ಕಡಿಮೆ ದಿನ ಮಾಡಿರ್ಬೋದು, ಜಾಸ್ತಿ ದಿನ ಮಾಡಿರ್ಬೋದು, ಅದು ಬಹಳ ಮುಖ್ಯ ಅಲ್ಲ. ಪಿಕ್ಚರು ನಾವು ಏನು ಡೈರೆಕ್ಟರ್ ಮನಸ್ಸಲ್ಲಿ ಇರ್ತದೆ, ಕಲಾವಿದರು ಏನ್ ಮಾಡಬೇಕು ಅಂತ ಅದನ್ನ ಸ್ಕ್ರೀನ್ ಮೇಲೆ ತಂದು ಪ್ರೊಜೆಕ್ಟ್ ಮಾಡಿ ಒಂದು ಫ್ರೇಮ್ ಕುಣಿಸೋ, ಒಂದು ಕತೆ ಹೇಳೋ ಚೌಕಟ್ಟು ಕುಣಿಸೋರೆ ಕ್ಯಾಮ್ರಾಮನ್ಗಳು. ಆ ತರದಲ್ಲಿ ನಾನು ಬಹಳ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೆ, ನಮ್ಮ ರಾಮಚಂದ್ರ ದಾಟು ಪಿಕ್ಚರ್ ಮಾಡಿದ ನಂತರ ನನ್ನ ಬಹಳ ಫೇವ್ರೇಟ್ ಆದಂತ ಚಿತ್ರ ಅದು. ಆ ನಂತರ ನನಗೆ ಬಹಳ ಇಷ್ಟವಾದದ್ದು, ಮತ್ತೆ ನನ್ನ ಇದನ್ನ ಪಲ್ಸಸ್ನ ಬಹಳ ರೀತಿ ಒಂದು ಫ್ರಾಕ್ಷನ್ ಸೆಕೆಂಡ್ ಅಲ್ಲಿ ಕ್ಯಾಚ್ ಮಾಡ್ತಾ ಇದ್ರು. ತುಂಬಾ ಅನುಭವ ಇದೆ ಶೇಖರ್ ಚಂದ್ರ ಅವರು ಇದಕ್ಕೆ ಎಷ್ಟು ಇನ್ವಾಲ್ವ್ ಆಗಿದ್ರು ಅಂತಂದ್ರೆ, ಅವ್ರ ಕಮರ್ಷಿಯಲ್ ಫಿಲಮ್ ಎಷ್ಟು ಸ್ಪೀಡ್ ಇರ್ತಾರೆ, ಇಲ್ಲಿ ಎಷ್ಟು ಸ್ಪೀಡ್ ಇರಬೇಕು, ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಡೈರೆಕ್ಟ್ರು ಇದನ್ನು ಅಂತ ಫ್ರೇಮ್ ಟು ಫ್ರೇಮ್ ನ ಅರ್ಥ ಮಾಡ್ಕೊಂಡು ಮಾತಂದ್ರು. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡ್ತಾನಿಲ್ಲ, ಅವ್ರಿಗೆ ಅದನ್ನ ಹೇಳ್ಬಿಟ್ಟು ಮಾಡ್ಬಿಟ್ಟು ಕಣ್ಣಲ್ಲೇ ನನ್ನ ಇವ್ರಿಗಿದು ಓಕೆ ಇಲ್ಲ ಅಂತ ಅವ್ರನ್ನ ಜಡ್ಜ್ ಮಾಡ್ತಾ ಇದ್ರು. ಹಾಗಾಗಿ ಬಹಳ ಸ್ಮೂತ್ ಆಗಾಯ್ತು. ಇದೆಲ್ಲ ಒತ್ತಡಗಳು, ಭಯಂಕರವಾದಂತ ಟೆನ್ಷನ್ ಮಧ್ಯೆ ಒಂದು ಚೂರು ಗೊಂದಲನೆ ಇದು ಮಾಡಿದ್ರು. ಮಳೆ, ಗಾಳಿ ಇರ್ಬೋದು, ಟೈಮಿಂಗ್ಸ್ ಇರ್ಬೋದು. ನಮ್ಮ ಕ್ಯಾಮ್ರಾಮನ್ಗಳು ದಯಮಾಡಿ ಒಂದೆರಡು ಮಾತಾಡಿ ಸರ್. ನಾನು ಸುರದಯ ಸರ್ ಒಂದು 20 years ಬ್ಯಾಕ್ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಅಲ್ಲಿಂದ ಯಾವಾಗಲೂ ಸಿಗ್ತಾ ಇದ್ರು, ಫಿಲಮ್ ಮಾಡೋಣ ಅಂತ ಇದ್ರು.
ಆ್ಯಂಡ್ ಆ್ಯಸ್ ಯೂಶುವಲ್ ನಾನು ಬ್ಯುಸಿ ಆಗಿರ್ತಾ ಇದ್ದೆ, ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ಸಿಗ್ನಲ್ ಮ್ಯಾನ್ ಸಿನಿಮಾನ ಫೋನ್ ಮಾಡಿದ್ರು, ಸರಿ ಸರ್ ಈ ಫಿಲಮ್ ಮಾಡ್ತೀನಿ ನಾನು ಅಂತಂದೆ. ದೆನ್ ರಾಜರಾಜೇಶ್ವರ ನಗರ ಕಾಫಿ ಡೇನಲ್ಲಿ ಕತೆ ಹೇಳಿದ್ಮೇಲೆ ನಾನು ಹೇಳಿದೆ, ಇಲ್ಲ ಇದು ಫಿಲಮ್ ನಾನೇ ಮಾಡ್ತೀನಿ ಸರ್ ಅಂತಂದೆ. ಯಾಕೆಂದರೆ ಕತೆ ಅಷ್ಟು ಚೆನ್ನಾಗಿತ್ತು, ಸ್ಪೆಷಲಿ ಸಿನಿಮಾಟೋಗ್ರಫರ್ಗೆ ತುಂಬಾ ಕೆಲಸ ಇತ್ತು ಅಂತ ನನಗೆ ಕತೆ ಹೇಳಿದಾಗಲೇ ಗೊತ್ತಾಯ್ತು. ಊಟಿಲಿ ಶೂಟಿಂಗು ಅಂತಂದ್ರು. ಊಟಿ ನನಗೆ ತುಂಬ ಇಷ್ಟವಾದ ಜಾಗ, ಯಾಕೆಂದರೆ ನಾನು 2 ಫಿಲಮ್ ಮಾಡೋದು. ಒಂದು ಪ್ರೀತಿಗಾಗಿ ಬಿಟ್ಟರೆ ಸಿಗ್ನಲ್ ಮ್ಯಾನ್ ಫಿಲಮು. ಸೊ ಊಟಿಲಿ ಶೂಟಿಂಗ್ ಅಂದ ತಕ್ಷಣ ನಾನು, ಇಲ್ಲ ಸರ್ ನಾನು ಈ ಫಿಲಮ್ ಮಾಡೇ ಮಾಡ್ತೀನಿ, ನೀವು ಯಾವಾಗಲಾದರೂ ಹೇಳಿ ನಾನು ಬಂದು ಆ ಡೇಟಲ್ಲಿ ನಾನು ಫಿಲಮ್ ಮಾಡಿಕೊಡ್ತೀನಿ ನಾನು ಅಂತ. ಸೊ ಹಂಗಾಗಿ ನನಗೆ ಈ ಫಿಲಮ್ನ ಏನಾದರೂ ಜಾಸ್ತಿ ಕ್ರೆಡಿಟ್ ಬಂದರೆ ಅದು ಶಿವರುದ್ರಯ್ಯ ಸರ್ ಇದಕ್ಕೆ ಆ್ಯಂಡ್ ಗಣೇಶ್ ಸರ್ ನಮ್ಮ ಪ್ರೊಡ್ಯೂಸರ್ಗೆ ಸಲ್ಲುತ್ತೆ. ಸೊ ಫಿಲಮ್ ನೋಡಿ ತುಂಬ ಚೆನ್ನಾಗಾಗಿದೆ ಫಿಲಮ್. ಆ್ಯಂಡ್ ಈ ಸಿನಿಮಾ ಮಾಡಿದ್ರಿಂದ ನನಗೆ ಒಂದು ಏನಂದರೆ ತುಂಬ ಜನ ಗೆಳೆಯರು ಸಿಕ್ಕಿದ್ರು, ಅದು ನನಗೆ ತುಂಬ ಖುಷಿ. ಅಷ್ಟೇ, ಥ್ಯಾಂಕ್ ಯು. ನನಗೆ ಪ್ರದೇಶದ ಕಲಾವಿದ ಜೊತೆಲಿ ಕೆಲಸ ಮಾಡೋದ ಅನುಭವ ಇಲ್ಲ, ಮೊದಲನೇ ಸರಿ. ಬಹಳ ಹಾನೆಸ್ಟಾಗಿ ಹೇಳ್ತೀನಿ, ಡಿ.ಪಿ. ಕೋಟೆ ಅವರು, ಪ್ರಕಾಶ್ ಬೇಡಿ ಅವರು ಸಜೆಸ್ಟ್ ಮಾಡಿದ್ರು. ಅವರು ಬಂದಾಗ ಏನಪ್ಪ ಕನ್ನಡದಲ್ಲಿ ಮಾತಾಡ್ಬೇಕು, ಇದು ಮಾಡೋದು, ಫಾರಿನ್ ಆರ್ಟಿಸ್ಟ್ ಅಂತ ಹೇಳ್ತಾರೆ, ಹ್ಯಾಂಡಲ್ ಮಾಡೋದಂಗೆ, ಹೌ ಟು ಕನ್ವೆ, ಹೇಗೆ ಇದು ಮಾಡ್ಬೋದು. ಈಗ ಇಲ್ಲಿ ನಮ್ಮಲ್ಲೇ ಇಷ್ಟು ಕ್ಲೋಸ್ ಆಗಿರೋದನ್ನೇ ಕನ್ವೆ ಮಾಡೋದು ಕಷ್ಟ ನನಗೆ. ಅದು ಎಲ್ಲಿ ಕೋಪ ಮಾಡ್ಕೊಂಡ್ಬಿಡ್ತಾರೋ, ಯಾವ ಆರ್ಟಿಸ್ಟ್ಗೆ ಏನಂದ್ರೆ ಎಲ್ಲಿ ಕೋಪ ಮಾಡ್ಕೊಂಡ್ರು ಅದನ್ನ ಸ್ಕ್ರೀನ್ ತೋರಿಸ್ಬಿಡ್ತಾರೆ, ಅದು ಭಯ ನನಗೆ. ನಾನು ಯಾವ ಆರ್ಟಿಸ್ಟ್ ಹತ್ರ ಜಗಳ ಕೈಯೆಲ್ಲ ಬೈಯೋದಿಲ್ಲ, ಹಿಂದ್ಗಡೆ ಬೈಕೊಳ್ತಾ ಇರ್ತೀನಿ ಅಂತ ಇಟ್ಕೊಳ್ಳಿ, ಪರವಾಗಿಲ್ಲ. ಬಟ್ ಸ್ಕ್ರೀನ್ ಮೇಲೆ ಕಲಾವಿದರು ಫ್ರೆಶ್ ಆಗಿರ್ಬೇಕು, ಮೂಡ್ ಕರೆಕ್ಟ್ ಆಗಿರ್ಬೇಕು ಅಂದ್ರೆ ನಾನು ತುಂಬಾ ಅಬ್ಸರ್ವ್ ಮಾಡುತ್ತು. ಅವ್ರು ಮಾಡಿರೋದು ಒಂದೇ ಸೀನು, ಡೆಂಪಿ ಕಪಡೆ ಅವರು. ಮೇಡಮ್ ರಿಯಲಿ ಐ ಆಮ್ ಸೋ ಹ್ಯಾಪಿ. ಡಿಂಪಿ ಪಾಟ್ಯ, ಸಾರಿ ಮೇಡಮ್, ರಿಯಲಿ ಐ ಆಮ್ ಸೋ ಹ್ಯಾಪಿ. ನನ್ಗೆ ಎಷ್ಟು ಅಂತಂದ್ರೆ ಎಷ್ಟು ಪ್ರೊಫೆಷನ್ ಆಗಿ, ಎಷ್ಟು ರಿಯಲಿಸ್ಟಿಕ್ ಆಗಿ, ಎಷ್ಟು ಅಚ್ಚುಕಟ್ಟಾಗಿ ಟೈಮಿಂಗ್ಸ್, ಬ್ರೀತಿಂಗ್ ಇರ್ಬೋದು ಅಥವಾ ಲುಕ್ ಇರ್ಬೋದು, ಟೈಮಿಂಗ್ಸ್ ಆಫ್ ಕ್ರೈಯಿಂಗ್ ಇದೆಯಲ್ಲ, ಇದನ್ನ ನಾನು ಆಕ್ಚುಲಿ ಅವತ್ತು ನನ್ನ ಕಣ್ಣಲ್ಲಿ ನೀರು ಬಂತು. ನಾನು ಯಾರಿಗೂ ತೋರಿಸ್ಕೊಳ್ಳಿಲ್ಲ. ಇದು ಅವರು ಇದು ಕೊಡ್ತಿದ್ದಾರೆ ಅಂತ ಹೇಳ್ತಾ ಇಲ್ಲ, ನಾನು ಇವತ್ತು ಶೇರ್ ಮಾಡ್ತಿದ್ದೀನಿ. ನಾನು ಅಷ್ಟು ರಿಯಲಿಸ್ಟಿಕ್ ಆಗಿ ಇದು ಮಾಡಿದ್ರು, ಅಷ್ಟು ಅಚ್ಚುಕಟ್ಟಾಗಿ ಇದು ಮಾಡಿದ್ರು. ನಮ್ಮ ಪ್ರಕಾಶ್ ಬೇಡಿ ಅವರ ಸಜೆಷನ್ ಮೇಲೆ ನಮ್ಮ ಕಡೆಗೆ ಅವ್ರು ಬಂದು ಮಾಡಿದ್ದಾರೆ, ನಮ್ಮಲ್ಲಿ ಜಾಯಿನ್ ಮಾಡಿದ್ದಾರೆ. ಯಾಕಂದ್ರೆ ಅದೊಂದು ಫಾರಿನ್ ಪತ್ರಕರ್ತೆ ಆಗಿರ್ತಾರೆ ಒಂದು ಸೀನ್ ಅಲ್ಲಿ, ಅವರೇ ಆಕ್ಟ್ ಮಾಡಿದ್ರು. ಜರ್ನಲ್ಲಿದ್ದಾರೆ. Madam, just to share your thoughts and about my film. I think you have already seen the film on the screen. Just to say that. Thank you. Thank you so much. Thank you. Yenarga namaskara. Nan hesaru Dimpi Patia and nange kannada ಸ್ವಲ್ಪ ಗೊತ್ತು. ಅದಕ್ಕೆ with your permission I would like to speak in English. ಅದೇ ನಮ್ದು ಲೈನ್ film ಅಲ್ಲಿ. So but I'm going to use it here as well. First of all, I'm honored to be here. It's a privilege. I would like to start with saying thank you to Prakash Belawadi for referring me for this film, and thank you for this entire team, this crew. If it wasn't for them, I wouldn't be sitting here today. Let me start with saying the Kannada industry itself has been like a family to me. And they've been so welcoming, because initially when I started my first film, this is my 10th film by the way in Kannada. So thank you so much, and it is very special to me. And the industry has welcomed me with open arms, although there is, that's why I always said in my career, in my passion of acting, be it age, location and language is no barrier when it comes to your passion, right? So I went out there and I did what I wanted to do, and here you are today also saying sweet things about me, and I say thank you to each and every one of you. Lots of love. My father was an actor. He is no more, which is why I put him as past. He still is an actor, he's in my blood. He started his acting career as from the Kannada industry,
His first film was Kadina Rahasya and Tarzan. His name was Rajkumar, but he is actually Yusuf Khan. He is the actor Zibisco from the film Amar Akbar Anthony, and then the 80s era. So he went on to become the biggest villain back then. And that was my dad, and I'm following his footsteps. And I'm so privileged that if they say history repeats, it's true, because my industry, my first film debut started with Kannada, and then I moved also to Bollywood. So it is the same thing that's happening with me as well. So I wanted to talk to you about the journey of the film, Signalman 1971. I watched the film, and all I can say is the industry is the Kannada films that I have been part of also, they only keep getting better, right? So this film for me is flawless. Like when I saw the film, because from the direction to the editing to the DOP to the actors, everybody, really, sir, I must tell you that when I saw the film, I never felt anyone was acting. I felt we were just in that situation, in that character, at that point of time. It was realistic, you know, and I must give the director, I'm always a director's actor, and I say if the director is great, he can bring out the greatest film. And you have done that, because I will tell you my experience with you. So when you came to me without any preconceived notion as to how she's going to do this, no judgment, no nothing, you just came and gave me the scene and you said, this is the scene, this is how I want you to do it. And you gave me the entire freedom to be that person at that point of time and bring out that in myself, feeling it. Somebody here, I think the AD asked me, do you need glycerine? I said no. The music of the film is so phenomenal. The puppetry and the sound, the score, everything was so amazing. I said, just play the music and I'll cry. So that's what happened. They played the music and I cried. And everybody here was, they were so supportive, they were so encouraging. I remember I got the script on the day when I entered, and they were helping me with like learning the lines and all of that. And I want to say thank you, Venkatesh. It was a privilege and an honor again. Thank you, sir. And thank you for your cashews. I will never forget it. He kept serving that throughout. I haven't worked with you in Rajesh. I haven't worked with you in the film, but I saw your performance and it was brilliant. I couldn't recognize you from the character, which is a great thing. And your cinematography, the DOP was like, if you see the film, you'll know. I don't want to say any more and say, oh, it was amazing. You'll know it for yourself. And thank you once again for listening to me, and lots of love. And I wish the entire team who's put an effort here all the very best. And it's very easy, on a last note, it's very easy to, watch the film and say, okay, whatever, but it's the team effort that goes behind it. I think credit goes to each and every one. You should watch art, you should watch films, performances, and encourage and support, because it's a whole team coming together to bring out something phenomenal like this film. So please watch it and have fun. Thank you again. ಸರಳವಾಗಿ ಸರ್ ನಮ್ಮ ಬಜೆಟ್ ಇಷ್ಟೇ ಇದೆ ಅಂತಂದ್ರೆ ಅವ್ರು ಎಂದೂ ನನ್ನ ಬಜೆಟ್ ಜೊತೆಗೆ ನನಗೆ ಅದು ಮಾತ್ರ ಹೇಳ್ಬಿಡಿ ಸರ್, ನಿಮ್ಗೆ ಎಷ್ಟು ಪ್ರಯೋಜನ ಇದೆ ಅಷ್ಟು ಕೊಡಿ ಅಂತ ಹೇಳಿದ್ರು. ಎಷ್ಟೇ ಹೊತ್ತಿನಲ್ಲಿ ಕರಲಿ, ಎಷ್ಟೇ ಸಮಯದಲ್ಲಿ ಕರಲಿ, ಎಷ್ಟೇ ಮಳೆ ಇರಲಿ, ಎಷ್ಟು ಇದೆ ನಿಂತ್ಕೊಂಡು ಬಂದ್ಬಿಟ್ಟರು ಯಾರು ಮಾಡ್ತಾರೆ ಅವರು ಸುಂದರ ಕೃಷ್ಣ ಸರ್ ಹೇಳಿದ್ರಂತೆ,
ಯಾವುದೇ ಕಾರಣಕ್ಕೂ ನಮ್ಮ ಕನ್ನಡದಲ್ಲಿ ಯಾರೇ ಕರೆದ್ರು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಮಾತ್ರ ಹೇಳ್ಬೇಡ ಅಂತ ಹೇಳಿದ್ರಂತೆ. ಪ್ರತಿಯೊಬ್ಬರಿಗೆ ಯಾರಿಗೂ ಬೇರೆಯವ್ರಿಗೆ ಟ್ರೀಟ್ ಮಾಡಿದ್ರು ಕೂಡ ಯಾರೋ ಸ್ವಲ್ಪ ನೆಟ್ಟಿನ ತೊಂದರೆ ಆಗಿದೆ ಅಂತಂದ್ರೆ ಈಗ ನಡೆದು ಬರ್ತೀನಿ ಅಂತ ಮಾಡ್ಕೊಡ್ತಾರೆ. ಸುರೇಶ್ ಅರಸು ಈ ಚಿತ್ರಕ್ಕೆ ಸಂಕಲನ ಮಾಡಿದ್ದಾರೆ. ಅವರು ಬರಲ್ಲ ಮೀಡಿಯಾಗೆ ಇಷ್ಟು ಕರೆದ್ರು ಬರ್ನಿ ಅಂತ ಹೇಳಿದೆ, ಬಂದಿಲ್ಲ. ಇದಕ್ಕೆ ಇಡೀ ಈ ಚಿತ್ರಕ್ಕೆ ಕಾಸ್ಟ್ಯೂಮ್ ಸುಷ್ಮಾ ಅವರು ಮಾಡಿದ್ದಾರೆ. ನನ್ನ ಜೊತೆಲಿ ಶ್ರೀನಿವಾಸ್ ಮತ್ತೆ ಅರುಣ್ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದಾರೆ. ಇಕ್ಕಟ್ಟು ಜಾಗದಲ್ಲಿ ಆ ಮಳೆನಲ್ಲಿ ಆ ಜನಗಳು ಹೊರಡಿಸೋದು, ಕರ್ಕೊಂಡು ಹೋಗೋದು, ಟೀಮ್ ನೋಡೋದು, ಮತ್ತೊಂದು ನೋಡೋದನ್ನ ವಿಶೇಷವಾಗಿ ಒಂದು ಪಾತ್ರ ವಹಿಸ್ಕೊಂಡವರು ಮಾಲ್ತೇಶ್ ಅಂದ್ಬಿಟ್ಟು ಇಲ್ಲಿದ್ದಾರೆ. ಅದು ಪ್ರೊಡಕ್ಷನ್ ಡಿಸೈನರ್ ಆಗಿ ಇಲ್ಲಿ ಕೆಲಸ ಮಾಡಿದ್ದಾರೆ. ಆಮೇಲೆ ಯಾವುದೇ ಪಿಕ್ಚರ್ ಮಾಡಿದ್ರು ನಮಗೆ ಬೇರೆ ಪಿಕ್ಚರ್ ತರ ನನಗೆ ಕೂಗಾಡೋದು ಜಗಳ ಕಡೆದ ಅಭ್ಯಾಸ ಇಲ್ಲ. ಆದ್ರೂ ಬೇರೆ ತರದಲ್ಲಿ ಇಬ್ರು ಕೂಗಾಡ್ತಿದ್ದೀವಿ. ಅವ್ರು ಯಾರು ಅಂತಂದ್ರೆ ನನಗೆ ವೆಂಕಟೇಶ್ ಪ್ರಸಾದ್. ನನ್ನ ರಾತ್ರಿ 11 ಗಂಟೆಲ್ಲ ಜಗಳ ಕಾಯ್ತಾ ಇರ್ತಾರೆ ನನ್ನ ಹತ್ರ. ಅವರು ಏನಕ್ಕೆ ಕಾಯ್ತಾ ಇದ್ರು ಗೊತ್ತಿಲ್ಲ. ಬಟ್ ಅದು ಜಗಳ ಆದ್ರೂ ಬೇರೆ ತರ ಟೋನ್ ಜಗಳ ಕಾದ್ರಾದ್ರೂ ಬಿಟ್ಬಿಡ್ಬೋದು. ಮಾಡಲ್ಲ, ಅಕ್ಕಿನ ಟೋನ್ ಮಾಡಲ್ಲ. ಅವ್ರದೇನು ಟೋನ್ ಇದೆ, ಅವ್ರು ಬಿಡ್ಲು ಹೋಗೋದು ಇಲ್ಲೇ ಇರಬೇಕು ಆ ತರ ಮಾತಾಡ್ತಿರ್ತಾರೆ. ನನಗೆ 2006 ಅಲ್ಲಿ ನನಗೆ ಅವ್ರನ್ನ ಅವಾಗಿಂದ ನನಗೆ ಆತ್ಮೀಯರು. ನಾನು ಎಲ್ಲಾ ಪಿಕ್ಚರ್ಗೂ ಅವ್ರನ್ನ ಕರಿತೀನಿ, ಬೈತಾ ಇರ್ತೀನಿ ಹೆಚ್ಚಾಗಿ. ಹಿಂಗಿದ್ದೀರಿ, ಹೈಟ್ ಇದೀರಿ, ಪರ್ಸನಾಲಿಟಿ ಇದ್ದೀರಾ. ನಾನು ಎಷ್ಟೋ ಪಿಕ್ಚರ್ಗೆ ಮಾರಿಕೊಂಡವ್ರಿಗೆ ಬಹಳ ಬೇಜಾರು ಹೋಗಿ ಅವ್ರನ್ನ ಕ್ಯಾಸ್ಟಿಂಗ್ ಮಾಡಿದೆ, ಬರ್ಲಿಲ್ಲ ಅವರು. ಥಿಯೇಟರ್ ತುಂಬಾ ಹಚ್ಕೊಂಡಿದ್ದಾರೆ ಅವರು. ಆದ್ರೂ ನನ್ನ ಹಿಂದಿನ ಮಾಗಿ ಕಾಲ ಇರ್ಬೋದು, ದಾಟು ಇರ್ಬೋದು, ಮತ್ತೆ ಇನ್ನೊಂದು ಫಿಲಮ್ ಭಗವತಿ ಕಾಡಲ್ಲಿ ಅಂತೂ ತುಂಬಾ ಯಾವ ಕ್ಯಾರೆಕ್ಟರ್ ಕೊಟ್ಟರು ಆಗ್ತಾರೆ. ಸೊ ಈ ಚಿತ್ರನ ಆಗುಂಟು ಅಂತ ಒಂದು ಕನಸು ಅಂತ ಅನ್ಕೊಂಡಿದೆ. ಆಮೇಲೆ ಅವ್ರಿಗೆ ಹೇಳ್ತಿದ್ದೆ ಪಿಕ್ಚರ್ ಮಾಡಿ ಅಂತ ಹೇಳ್ತಿದ್ದೆ. ಯಾಕಂದ್ರೆ ದಾಟಿಗೆ ಉನ್ನತಿ ಪ್ರೊಡ್ಯೂಸರ್ ಆಗಿದ್ದಾರೆ ಅವರು. ಸೊ ಈ ಚಿತ್ರಕ್ಕೆ ಅವರು ನಮ್ಮ ನಿರ್ಮಾಪಕರನ್ನ ಹುಡುಕೊಟ್ಟು ಮತ್ತೆ ಇದುವರೆಗೂ ಈ ಕ್ಷಣಕ್ಕೂ ಕೂಡ ನಾಳೆ ಮುಂದಕ್ಕೂ ಕೂಡ ಈ ಪಿಕ್ಚರ್ಗೆ ಮುಂದಕ್ಕೆ ವಹಿಸ್ಕೊಂಡು ಮತ್ತೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ದಾರೆ. ವೆಂಕಟೇಶ್ ಪ್ರಸಾದ್ ಅವರು ಈ ಚಿತ್ರದ ಬಹಳ ಪ್ರಮುಖವಾದಂತ ಪಾತ್ರ ವಹಿಸಿದ್ದಾರೆ. ನಿಜವಾದ ಹೀರೋ ಅವರೇ, ಬಿಗಿನಿಂದ ಕೊನೆ ತನಕ ಇರುವಂತವ್ರು. ನೀವು ನನ್ನ ಜೊತೆಲಿ ಎಷ್ಟು ಜಗಳಕ್ಕಾದ್ರಿ, ಏನ್ ಇದ್ ಮಾಡಿದ್ರಿ, ಅಥವಾ ಎಷ್ಟು ಜಗಳ ಇಷ್ಟ ಆಯ್ತು ಇಲ್ಲ ಅದೆಲ್ಲವನ್ನು ಶೇರ್ ಮಾಡ್ಕೊಳ್ಳಿ ಸರ್ ದಯವಿಟ್ಟು. ಎಲ್ರಿಗೂ ನಮಸ್ಕಾರ ಸರ್. ಎಲ್ಲಿ ಜಗಳ ಆಡ್ತೀನಿ ಸರ್ ನಾನು, ನೀವು ಒಳ್ಳೆ ಕರೆಕ್ಟ್. ನಾನು ಶಿವರುದ್ರಯ್ಯ ಸರ್ ಅವಾಗ ಜಗಳ ಆಡ್ತಾನೆ ಇರ್ತೀವಿ. ಕಾರಣ ಏನು ಅಂತಂದ್ರೆ ಸಿನಿಮಾ ಸಂಬಂಧಪಟ್ಟಂಗೆ ವೈಯಕ್ತಿಕವಾದ ಜಗಳ ಯಾವ್ದು ಇರಲ್ಲ. ಅವರು ಸಿನಿಮಾ ಚೆನ್ನಾಗಾಗ್ಬೇಕು, ಸಿನಿಮಾ ಚೆನ್ನಾಗಿ ಬರ್ಬೇಕು ಅಂತ ಅವ್ರದೊಂದು ವಾದ, ನಂದು ಇನ್ನೊಂದು ವಾದ ಇರುತ್ತೆ. ಇಬ್ರು ಇಲ್ಲ ಇದನ್ನ ಹಿಂಗ್ ಮಾಡೋಣ ಅಥವಾ ಹಿಂಗ್ ಮಾಡೋಣ, ಅವರೊಂದು ಹೇಳ್ತಾರೆ, ಹಿಂಗ್ ಹೇಳ್ತಾರೆ. ಅವರು ಬಿಡಲ್ಲ, ನಾನು ಬಿಡಲ್ಲ. ಕೊನೆಗೆಲ್ಲ ಮಧ್ಯದಲ್ಲಿ ಬಂದು ನಿಲ್ಲಿಸ್ತೀವಿ. ಇದು ಥ್ರೂಔಟ್ ಶುರು ಸ್ಕ್ರಿಪ್ಟ್ ವರ್ಕ್ ಇಂದನೂ ನಡೀತಾನೆ ಇದೆ. ಅಂಡ್ ಐ ಥಿಂಕ್ ಇಟ್ಸ್ ಎ ವೆರಿ ಹೆಲ್ತಿ ಡಿಸ್ಕಷನ್. ಆ ಜಗಳಗಳಿಂದಾಗಿ ನಾವು ಸಾಕಷ್ಟು ಸಿನಿಮಾದ ಆಗುಹೋಗುಗಳನ್ನ ನಿರ್ಧರಿಸಿದ್ದೀವಿ. ಸಿನಿಮಾಗೆ ಬೇಕಾದಂತಹ ಕ್ವಾಲಿಟಿ ತರೋದಕ್ಕೆ ಸಾಧ್ಯ ಆಗಿದೆ ಬಿಕಾಸ್ ಈ ರೀತಿ ಜಗಳಗಳ ಆಡಿನೇ. ಅಂದ್ರೆ ಜಗಳ ಅಂತ ಹೇಳಲ್ಲ, ಚರ್ಚೆ ಅಂತ ಹೇಳ್ತೀನಿ. ಸ್ವಲ್ಪ ಜೋರಾಗಿ ಮಾತಾಡ್ತೀವಿ, ಅದೇ ಜಗಳ ಅಂತ ಅನಿಸ್ಬೋದಷ್ಟೇ. ಓಕೆ, ಬಂದಿರೋ ಎಲ್ಲ ಮಿತ್ರರಿಗೂ ನಮಸ್ಕಾರ. ಸಿನಿಮಾ ಬಗ್ಗೆ ಶಿವರುದ್ರಯ್ಯ ಸರ್ ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ. ನಾನು ತುಂಬಾ ಏನು ಹೇಳೋದಿಲ್ಲ. 2 ವಿಷಯ ಹೇಳಬೇಕಷ್ಟೇ. ಮೊದಲನೇ ವಿಷಯ, ಈ ಸಿನಿಮಾ ಕಳೆದ ವರ್ಷ ಮಾಡಿದ್ದು, ಅದಾದ್ಮೇಲೆ ಸುಮಾರಷ್ಟು ಚಲನಚಿತ್ರೋತ್ಸವಗಳಲ್ಲಿ ಭಾಗವಹಿಸಿತ್ತು. ಎಲ್ಲ ಕಡೆ ಉತ್ತಮವಾದ ಪ್ರತಿಕ್ರಿಯೆ ಬಂದಿದೆ, ತುಂಬಾ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ನೋಡಿದವರೆಲ್ಲ ತುಂಬಾ ಇಷ್ಟಪಟ್ಟಿದ್ದಾರೆ. ಈಗ ಇದು ರಿಲೀಸ್ಗೆ ಸಿದ್ಧ ಆಗಿದೆ. ಈ ಸಮಯದಲ್ಲಿ ನಾನು ಈ ಸಿನಿಮಾಗೆ ಕೆಲಸ ಮಾಡಿರೋ, ಇನ್ವಾಲ್ವ್ ಆಗಿರೋ ಎಲ್ಲ ನಟ ನಟಿಯರು, ತಂತ್ರಜ್ಞರು ಎಲ್ಲರಿಗೂ ಕೂಡ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾನು ತುಂಬಾ ಹೃದಯದಿಂದ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಸ್ಟಾರ್ಟಿಂಗ್ ಫ್ರಮ್ ಶಿವರುದ್ರಯ್ಯ ಸರ್, ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು, ಎಷ್ಟು ಸಿನಿಮಾ ಮಾಡಿರೋರು, ಈ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಾಗ ನಮ್ಗೂ ಇದು ನಮ್ಮ ಸಂಸ್ಥೆಯ ಮೊದಲನೇ ಸಿನಿಮಾ. ಇದು ಈ ನಮ್ಮ ಮೊದಲನೇ ಸಿನಿಮಾ ಇಷ್ಟು ಒಳ್ಳೆ ಸದಭಿರುಚಿಯಾದಂತ, ಇದನ್ನ ನಾನು ಆರ್ಟ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾ ಅಂತ ಹೇಳಲ್ಲ, ಒಳ್ಳೆ ಸಿನಿಮಾ ಅಂತ ಹೇಳ್ತೀನಿ. ವಿ ಆರ್ ರಿಯಲಿ ಪ್ರೌಡ್ ಆಫ್ ದಿಸ್. ನಾವು ಮಾಡಿದೀವಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇಲ್ಲ, ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ ಅನ್ನೋ ಕಾರಣಕ್ಕೆ. ಸೊ ಹಾಗಾಗಿ ಶಿವರುದ್ರಯ್ಯ ಸರ್ ಇರ್ಬೋದು, ನೆಕ್ಸ್ಟ್
ಶಿವರುದ್ರಯ್ಯ ಸರ್ ತಲೆಯಲ್ಲಿದ್ದ ಕಥೆಯನ್ನ ಅದನ್ನ ಇದು ಚಾರ್ಲ್ಸ್ ಡಿಕನ್ಸ್ ಅವ್ರದ್ದು ಸಿಗ್ನಲ್ ಮ್ಯಾನ್ ಕತೆ ಅಂತ ಪ್ರಕಾಶ್ ಬೆಳವಾಡಿ ಅವರು ಆಮೇಲೆ ಅದನ್ನ ಶಿವರುದ್ರಯ್ಯ ಸರ್ ಜೊತೆ ಕೂತ್ಕೊಂಡು ನಮ್ಮ ಇಂಡಿಯನ್ ಕಾಂಟೆಕ್ಸ್ಟ್ ಗೆ ಅದನ್ನ ಅಡಾಪ್ಟ್ ಮಾಡಿ ಇಂಡಿಯಾ ಪಾಕಿಸ್ತಾನ್ ವಾರ್ ಬ್ಯಾಕ್ ಡ್ರಾಪ್ ಗೆ ಸೆಟ್ ಮಾಡಿ ಇಂಡಿಯಾ ಪಾಕಿಸ್ತಾನ ಆ ವಾರ್ಗೆ ಸೆಟ್ ಮಾಡಿ ಅದನ್ನ ತುಂಬಾ ಚೆನ್ನಾಗಿ ಕತೆಗೆ ವರ್ಕ್ ಮಾಡಿ ಡೈಲಾಗ್ಸ್ ಬರೆದು ಅದಾದ್ಮೇಲೆ ಈವನ್ ಅದರಲ್ಲಿ ಸಿಗ್ನಲ್ ಮ್ಯಾನ್ ಮೇನ್ ರೋಲ್ ಕೂಡ ಪ್ರಕಾಶ್ ಬೆಳವಾಡಿ ಅವರು ಮಾಡಿದ್ರು. ಜೊತೆಗೆ ಅಷ್ಟು ಶುರುವಾಗಿದ್ದ ಸಿನಿಮಾ ಎಲ್ಲಾರು ಬೇರೆ ಬೇರೆ ವಿಭಾಗಗಳಿಂದ ತುಂಬಾ ಈಗ ಫಾರ್ ಎಕ್ಸಾಂಪಲ್ ಸಿನಿಮಾಟೋಗ್ರಫಿ ಶೇಖರ್ ಚಂದ್ರು ಸರ್, ರಾಜೇಶ್ ನಟರಂಗ ಅವರು, ಡಿಂಬಿಫಾದ್ಯ ಇರ್ಬೋದು, ಇದಕ್ಕೆ ಎಡಿಟರ್ ಸುರೇಶ್ ಅರಸ್ ಸರ್ ಇರ್ಬೋದು, ಇದಕ್ಕೆ ಮ್ಯೂಸಿಕ್ ಮಾಡಿರೋರು ಔಸಿಫ್ ಬಚ್ಚನ್ ಅಂತ ಅಂದ್ಬಿಟ್ಟು ಅವರು ನಿಮ್ಗೆ ತುಂಬಾ ಜನಕ್ಕೆ ಗೊತ್ತಿರ್ಬೋದು, ಮಲಯಾಳಂನಲ್ಲಿ ತುಂಬಾ ದೊಡ್ಡ ಸಂಗೀತ ನಿರ್ದೇಶಕರು, ತುಂಬಾ 30-40 ವರ್ಷದಿಂದ ಕೆಲಸ ಮಾಡ್ತಿರೋರು. ಜೊತೆಗೆ ಇದಕ್ಕೆ ಒಂದು ಹಾಡಿಗೆ ಹಾಡಿರೋರು ವಿಜಯ್ ಪ್ರಕಾಶ್ ಅವರು, MD ಪಲ್ಲವಿ ಅವರು. ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂತಂದ್ರೆ ಎಲ್ಲರೂ ತಮ್ಮ ಕ್ಷೇತ್ರಗಳಲ್ಲಿ ಸುಮಾರು ದಶಕಗಳ ಕಾಲ ಕೆಲಸ ಮಾಡಿ ತಮ್ಮದೇ ಆದ ಕೌಶಲ್ಯವನ್ನ ಹೊಂದಿ ಹೆಸರು ಮಾಡಿರುವಂತವ್ರು. ಇವರೆಲ್ಲರೂ ನಮ್ಮ ಸಿನಿಮಾಗೆ ಮೊದಲನೇ ಸಿನಿಮಾಗೆ ಕೈ ಜೋಡಿಸಿ ಈ ಸಿನಿಮಾನ ಚೆನ್ನಾಗಿ ಮಾಡ್ಬೇಕು ಅಂತ ಬಂದಿರೋದು ತುಂಬಾ ವಿ ಫೀಲ್ ವೆರಿ ಬ್ಲೆಸ್ಡ್ ದಟ್ ನೀವೆಲ್ಲರೂ ನಮ್ ಜೊತೆ ಕೈ ಸೇರಿಸಿ ಈ ಸಿನಿಮಾಗೆ ಕೈ ಜೋಡಿಸಿರೋದು ನಮ್ಗೆ ತುಂಬಾ ಖುಷಿ ವಿಷಯ. ಅದಕ್ಕೋಸ್ಕರ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನಮ್ ಥಿಯೇಟರ್ ಫ್ರೆಂಡ್ಸ್ ಇಡೀ ಸಿನಿಮಾನ ತಲೆ ಮೇಲೆ ಹಾಕೊಂಡು ಕೆಲಸ ಮಾಡಿದಂತವ್ರು ಸುಷ್ಮಾ, ಅರುಣ್, ಮಾಲ್ತೇಶ್, ಇವ್ರು ಇಡೀ ಸಿನಿಮಾದ ಪ್ರೊಡಕ್ಷನ್, ಕಾಸ್ಟ್ಯೂಮು ಎಲ್ಲವನ್ನೂ ನೋಡ್ಕೋತಾ ಇದ್ರು. ಇವ್ರಿಗೂ ಕೂಡ ಥ್ಯಾಂಕ್ಸ್. ಎರಡನೇ ವಿಷಯ ನಾನು ಹೇಳ್ಬೇಕಾಗಿದ್ದು ನಿಮ್ಗೆ ಮಾಧ್ಯಮ ಮಿತ್ರರಿಗೆ, ಈ ಸಿನಿಮಾ ರಿಲೀಸ್ ಬರ್ತಾ ಇದೆ. ದಯವಿಟ್ಟು ನಿಮ್ಮ ಸಹಕಾರ ಇರಲಿ. ಇದು ಹೆಚ್ಚು ಜನರನ್ನ ರೀಚ್ ಆಗೋ ಹಾಗೆ ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಯಾವುದೇ ರೀತಿ ಇದಿಲ್ದಂಗೆನೆ ತಗೊಂಡೋದ್ರು ಬೇಡ ಸರ್ ಇದು ಸಾಕು ಅಂತಾರೆ. ಇಲ್ಲ ಇನ್ನೊಂದು ಏನಾದ್ರು ಮಾಡಿ ಅಂತ ಕೊಟ್ಟರು ನಮ್ಮ ನಿರ್ಮಾಪಕರು ಗಣೇಶ್ ಪ್ರಭು ಅವರು ಕೂಡ ಒಂದು ಪಾತ್ರ ಮಾಡಿದ್ದಾರೆ. ಪಿಕ್ಚರ್ ಬಗ್ಗೆ ವಿಶೇಷವಾದ ಕಾಳಜಿ ಇದೆ, ಪ್ರೀತಿ ಇದೆ, ನ್ಯಾಷನಲ್ ಇಂಟಿಗ್ರಿಟಿ. ಈ ಸಬ್ಜೆಕ್ಟೇ ನ್ಯಾಷನಲ್ ಇಂಟಿಗ್ರಿಟಿ ಸರ್ ಹೇಳಬೇಕು ಅಂತಂದ್ರೆ ಅದ್ರ ಬಗ್ಗೆ ಮೊದಲಿನವರಿಗೆ ದೇಶ ಪ್ರೇಮ ಮತ್ತು ಹೆಚ್ಚು ಒಲವಿರುವಂತವರು ಗಣೇಶ್ ಬಾಬು ಅವರು. ಸರ್ ಪಿಕ್ಚರ್ ಮೊದಲು ಮಾಡಿದ್ದೀವಿ, ಎಲ್ಲ ಇದಾಗಿದೆ. ನಿಮ್ಮ ಅನುಭವ ಮತ್ತೆ ಬಾಂಗ್ಲಾದೇಶದಂತ ಅನುಭವನ ದಯವಿಟ್ಟು ಮತ್ತೆ ದಿನಾಂಕನ ಅನೌನ್ಸ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಸಿಗ್ನಲ್ ಮ್ಯಾನ್ ತಂಡದ ಎಲ್ಲ ಸದಸ್ಯರಿಗೆ ನನ್ನ ನಮಸ್ಕಾರಗಳು. ಈ ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಮುಖ್ಯ ಕಾರಣ ಸಿಗ್ನಲ್ ಮ್ಯಾನ್ 1971 ಚಿತ್ರ ಲಾಸ್ಟ್ 1 ವರ್ಷದಿಂದ ಎಲ್ಲ ಚಲನಚಿತ್ರೋತ್ಸವಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈಗ ನಾವು ರಿಲೀಸಿಗೆ ರೆಡಿ ಆಗಿದ್ದೇವೆ. ಎಲ್ಲ ಚಲನಚಿತ್ರೋತ್ಸವಗಳಲ್ಲಿ ಒಂದು ಅದ್ಭುತವಾದಂತಹ ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ. ಚೆನ್ನೈ ಫಿಲಂ ಫೆಸ್ಟಿವಲ್ ಅಲ್ಲಿ, ಹಾಗೆ ಜಾಗರಣ ಫಿಲಂ ಫೆಸ್ಟಿವಲ್ ಮುಂಬೈ, ಹಾಗೆ ಮೈಸೂರು ದಸರಾದಲ್ಲಿ ಈ ಎಲ್ಲ ಕಡೆ ಒಳ್ಳೆ ಒಂದು ರೆಸ್ಪಾನ್ಸ್ ಬಂದಿದೆ. ಇದಾದ ನಂತರ ನಾವು ಇತ್ತೀಚೆಗೆ ಲಾಸ್ಟ್ 2 months ಬ್ಯಾಕ್ ಬಾಂಗ್ಲಾದಲ್ಲಿ ನಮಗೆ ಬಗುರಾ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಅಲ್ಲಿ ಬೆಸ್ಟ್ ಫೀಚರ್ ಫಿಲಂ ಅವಾರ್ಡ್ ಸಿಕ್ತು. ಇದನ್ನು ಕಲೆಕ್ಟ್ ಮಾಡ್ಲಿಕ್ಕೆ ನಾನೇ ಹೋಗಿದ್ದೆ. ಸೊ ಅಲ್ಲಿ ಒಂದು ಬಾಂಗ್ಲಾದೇಶದಲ್ಲಿ ನನಗಾದಂತ ಎಕ್ಸ್ಪೀರಿಯನ್ಸ್ ಅಂದ್ರೆ ಅಲ್ಲಿನ ಜನಕ್ಕೆ ಈ ಚಿತ್ರ ನೋಡಿ ತುಂಬಾ ಅವರಿಗೆ ಹೃದಯಕ್ಕೆ ಹತ್ತಿರವಾಗಿದೆ ಈ ಚಿತ್ರ. ಯಾಕೆ ಅಂದ್ರೆ ಈ ಸಿಗ್ನಲ್ ಮ್ಯಾನ್ 1971 ಚಿತ್ರ ಇಂಡಿಯಾ ಪಾಕಿಸ್ತಾನ್ 1971 ವಾರ್ ಬ್ಯಾಕ್ ಡ್ರಾಪ್ ಸ್ಟೋರಿ ಇಟ್ಕೊಂಡು ಮಾಡಿದೀವಿ. ನಿಮ್ಗೆ ಗೊತ್ತಿರೋ ಹಾಗೆ ಇಂಡಿಯಾ ಪಾಕಿಸ್ತಾನ್ 1971 ವಾರ್ ಇಸ್ ಆಲ್ಸೋ ಎ ಲಿಬರೇಷನ್ ವಾರ್ ಆಫ್ ಬಾಂಗ್ಲಾದೇಶ್. ಸೊ ಬಾಂಗ್ಲಾದೇಶ್ ಆಗ ಇಂಡಿಪೆಂಡೆನ್ಸ್ ಕಾಣುತ್ತೆ 1971 ಯುದ್ಧದ ನಂತರ. ಸೊ ಈ ಸ್ಟೋರಿ ತುಂಬಾ ಅವರಿಗೆ ಹತ್ತಿರವಾಗಿದೆ. ಸೊ ಅವ್ರಿಗೆ ತುಂಬಾ ಇಷ್ಟ ಆಯ್ತು, ಒಳ್ಳೆ ರೆಸ್ಪಾನ್ಸ್ ಬಂತು. ಮತ್ತೆ ಅಲ್ಲಿನ ಒಂದು ಜೂರಿಗಳು ಕೆಲವರು ಈ ಚಿತ್ರವನ್ನು ನೋಡಿ ತುಂಬಾ ಜನ ಹತ್ತಿದ್ದಾರೆ, ಯಾಕೆಂದ್ರೆ ಅವ್ರಿಗೆ ಅಷ್ಟು ಅಟ್ಯಾಚ್ಮೆಂಟ್ ಆಗಿದೆ ಈ ಮೂವಿ. ಸೊ ನಾನೇನು ಹೇಳೋದಂದ್ರೆ ಈ ಚಿತ್ರ ಇಂಡಿಪೆಂಡೆನ್ಸ್ ಡೇಗೆ, ಇದು ಸ್ವತಂತ್ರೋತ್ಸವಕ್ಕೆ ಈ ವರ್ಷ
ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಗಸ್ಟ್ 15ಗೆ ರಿಲೀಸ್ ಮಾಡೋಣ ಅಂತ. ಯಾಕೆಂದ್ರೆ ಇದು ದೇಶ ಪ್ರೇಮದ ಒಂದು ಚಿತ್ರ, ನನ್ನ ಒಂದು ಒಪಿನಿಯನ್ ಆಗಿದೆ. ಹಾಗಾಗಿ ಇಂಡಿಪೆಂಡೆನ್ಸ್ ಡೇಗೆ ರಿಲೀಸ್ ಮಾಡೋದಕ್ಕೆ ನಾವು ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಈ ಚಿತ್ರದ ಬಗ್ಗೆ ಇನ್ನೂ ನಿಮಗೆ ಕೆಲವು ವಿಷಯಗಳನ್ನು ನಾನು ಹೇಳ್ಬೇಕು ಅನ್ಕೊಂಡಿದ್ದೀನಿ. ಕೆಲವೆಲ್ಲ ನಮ್ಮ ನಿರ್ದೇಶಕರಾದಂತ ಶಿವರುದ್ರಯ್ಯ ಅವರು ಹೇಳಿದ್ದಾರೆ. ಈ ಚಿತ್ರ ಊಟಿಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಶೂಟಿಂಗ್ ಆಗಿದೆ. ಊಟಿಯಲ್ಲಿ ನಿಮ್ಗೆ ಗೊತ್ತಿದೆ ತುಂಬಾ ಚಳಿ, ಮಳೆ, ಸೆಪ್ಟೆಂಬರ್ ಅಲ್ಲಿ ಆಗಿದ್ದು. ಆ ಸಮಯದಲ್ಲಿ ನಮ್ದು ಟನಲ್ ಇರೋ ಜಾಗಕ್ಕೆ ಯಾವುದೇ ಒಂದು ಟ್ರಾನ್ಸ್ಪೋರ್ಟೇಷನ್ಗೆ ನಮ್ಮ ಸಾಮಗ್ರಿಗಳನ್ನೆಲ್ಲ ತಗೊಂಡೋಗ್ಲಿಕ್ಕೆ ಯಾವುದೇ ಒಂದು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇರಲಿಲ್ಲ. ಎಲ್ಲ ನಾವು ನಮ್ಮ ತಂಡದ ಸದಸ್ಯರು ಹಾಗೆ ಎಲ್ಲ ತಲೆ ಮೇಲೆ ಹೊತ್ಕೊಂಡು ಎಲ್ಲ ಸಾಮಗ್ರಿಗಳನ್ನು ಅಲ್ಲಿಗೆ ಸಾಗಿಸ್ತಾರೆ. ಮಳೆ ಬೇರೆ, ಚಳಿ ಬೇರೆ. ನಿಮ್ಗೆ ಗೊತ್ತು ಊಟಿ ವೆದರ್ ಹೇಗಿದೆ ಅಂತ. ಈ ವೆದರ್ ಅಲ್ಲಿ ಪ್ರತಿಯೊಬ್ರು ಈ ಚಿತ್ರಕ್ಕೆ ತುಂಬಾ ದುಡಿದಿದ್ದಾರೆ. ಎಲ್ಲಾ ವಿಭಾಗಗಳಲ್ಲೂ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಹಾಗಾಗಿ ನಾನು ಎಲ್ರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಈಗ ಈ ಚಿತ್ರ ನಾವು ರಿಲೀಸಿಗೆ ರೆಡಿ ಮಾಡಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಥಿಯೇಟರ್ಗೆ ಜನನೇ ಬರಲ್ಲ ಅನ್ನೋದೊಂದು ಕೂಗಿದೆ. ಒಳ್ಳೆ ಚಿತ್ರಗಳು ಬರೋದಿಲ್ಲ ಅಂತ ಒಂದು ಕೂಗಿದೆ. ಒಳ್ಳೆ ಚಿತ್ರಗಳು ಬಂದ್ರು ಜನಗಳು ಬರ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಸದಭಿರುಚಿಯ ಚಿತ್ರ ಅಂದ್ರೆ ಏನು? ಸದಭಿರುಚಿಯ ಚಿತ್ರ ಅಂದ್ರೆ ಒಳ್ಳೆ ಚಿತ್ರಗಳು ಬಂದಾಗ ಸದಭಿರುಚಿಯ ಚಿತ್ರಗಳನ್ನು ನೋಡ್ಲಿಕ್ಕೆ ಜನ ಬರ್ಬೇಕು. ಇಂಥ ಚಿತ್ರಕ್ಕಿಂತ ಒಳ್ಳೆ ಸದಭಿರುಚಿ ಚಿತ್ರ ನಮ್ ಕೈಯಲ್ಲಿ ಇನ್ನು ಮಾಡೋದು ತುಂಬಾ ಕಷ್ಟ ಇದೆ. ಸೊ ಈ ನಿಟ್ಟಿನಲ್ಲಿ ಈ ಚಿತ್ರಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಎಲ್ರಿಗೂ ಈ ಚಿತ್ರದ ಬಗ್ಗೆ ತಿಳಿಸ್ಬೇಕು, ಥಿಯೇಟರ್ ಜನ ಬರೋ ಮಾಡಬೇಕು. ಸೊ ನಾವು ಮುಂದೆ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡ್ಲಿಕ್ಕೆ ಒಂದು ಸ್ಫೂರ್ತಿ ಇರುತ್ತೆ. ಮತ್ತೆ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಡೋದಕ್ಕೋಸ್ಕರನೇ ನಾವು ಹಿಂದೂಸ್ತಾನ್ ಮುಕ್ತ ಮೀಡಿಯಾ ಎಂಟರ್ಟೈನರ್ ಅನ್ನೋ ಸಂಸ್ಥೆನ ಸ್ಟಾರ್ಟ್ ಮಾಡಿದ್ದೀವಿ. ಇದರಲ್ಲಿ ಇದು ನಮ್ಮ ಮೊದಲನೇ ಚಿತ್ರ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಡ್ಬೇಕು ಅನ್ಕೊಂಡಿದ್ದೇವೆ. ಸೊ ಈ ನಿಟ್ಟಿನಲ್ಲಿ ಮಾಧ್ಯಮ ಮಿತ್ರರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಚಿತ್ರವನ್ನು ಪ್ರೋತ್ಸಾಹಿಸಿ ಎಲ್ರಿಗೂ ತಲುಪುವ ಹಾಗೆ ಮಾಡಿ. ಧನ್ಯವಾದಗಳು.